ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಚೈತ್ರ ಹುಣ್ಣಿಮೆ ಯಾವಾಗ ಆರಂಭವಾಗುತ್ತೆ, ಯಾವಾಗ ಅಂತ್ಯವಾಗುತ್ತೆ? ಹನುಮ ಜಯಂತಿಯನ್ನು ಏಪ್ರಿಲ್ 1ನೇ ತಾರೀಕು 2026 ಏಪ್ರಿಲ್ 1ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 2ನೇ ತಾರೀಕು ಆಚರಣೆ ಮಾಡಬೇಕಾ? ಆಂಜನೇಯ ಸ್ವಾಮಿಯ ಪೂಜಾ ವಿಧಾನ ಹೇಗೆ? ವರ್ಷದಲ್ಲಿ ಹನುಮ ಜಯಂತಿ 2 ಸರ್ತಿ ಆಚರಣೆ ಮಾಡ್ತೀವಿ. ಯಾಕೆ ಹನುಮ ಜಯಂತಿಗಳನ್ನು 2 ಸರ್ತಿ ಆಚರಣೆ ಮಾಡ್ತೀವಿ? ಇದರ ಹಿಂದಿರುವ ಪೌರಾಣಿಕ ಕಾರಣವೇನು? ಈ ದಿನ ನಾವು ಏನನ್ನು ದಾನ ಮಾಡಬೇಕು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದ ಸದಸ್ಯರಿಗೆ ಈ ವಿಡಿಯೋದಿಂದ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋದೊಳಕ್ಕೆ ಹೋಗೋಣ. ಸ್ನೇಹಿತರೆ, ಚೈತ್ರ ಹುಣ್ಣಿಮೆ ತಿಥಿ 2026 1ನೇ ತಾರೀಕು ಬುಧವಾರ ಬೆಳಗ್ಗೆ 7 ಗಂಟೆ 6 ನಿಮಿಷಕ್ಕೆ ಪ್ರಾರಂಭವಾಗುತ್ತೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆ 40 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಅಂತ್ಯವಾಗುತ್ತೆ. ಅಂದರೆ ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಹನುಮ ಜಯಂತಿಯನ್ನು ಏಪ್ರಿಲ್ 2ನೇ ತಾರೀಕು ಗುರುವಾರ ಆಚರಿಸಬೇಕು. ಸ್ನೇಹಿತರೆ, ಹನುಮ ಜಯಂತಿ ಹನುಮಂತನ ಭಕ್ತಿಗೆ ಮೀಸಲಾಗಿರುವ ಮಹತ್ವದ ಹಿಂದೂ ಹಬ್ಬ ಆಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಹನುಮಂತ ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬನೆಂದು ಗುರುತಿಸ್ಕೊಂಡಿದ್ದಾನೆ. ಅಮರತ್ವವನ್ನು ಹೊಂದಿದ್ದಾನೆ. ಇಂದಿಗೂ ಭೂಮಿಯ ಮೇಲೆ ಜೀವಂತವಾಗಿದ್ದಾನೆ ಅಂತ ಪುರಾಣಗಳು ಹೇಳ್ತವೆ. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು, ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನು, ಹೀಗೆ ಕೆಲವು ವ್ರತಗಳನ್ನು ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಆಚರಿಸ್ತೀವಿ. ಯಾಕೆಂದರೆ ಸಂಕಷ್ಟಹರ ಚತುರ್ಥಿ ಪೂಜೆಗೆ ಚಂದ್ರೋದಯ ಸಮಯ ಬಹಳ ಮುಖ್ಯ. ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಗೆ ಸಾಯಂಕಾಲದ ಪ್ರದೋಷ ಸಮಯ ಬಹಳ ಮುಖ್ಯ. ಹೀಗಾಗಿ ಈ ಥರ ಕೆಲವು ಹಬ್ಬಗಳನ್ನು ನಾವು ಸಾಯಂಕಾಲ ಆಚರಿಸ್ತೀವಿ. ಇನ್ನು ಕೆಲವು ಪೂಜೆಗಳನ್ನು, ವ್ರತಗಳನ್ನು ಬೆಳಗ್ಗೆ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡು ಬೆಳಗ್ಗೆ ಆಚರಿಸ್ತೀವಿ. ಹಾಗೆಯೇ ಹನುಮ ಜಯಂತಿಯನ್ನು ನಾವು ಬೆಳಗ್ಗೆ ಆಚರಿಸ್ತೀವಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ಹಸ್ತ ನಕ್ಷತ್ರದಲ್ಲಿ ಹನುಮನ ಪೂಜೆಯನ್ನು ಮಾಡಬೇಕು. ಬನ್ನಿ ನಾವು ಮೊದಲು ಹನುಮ ಜಯಂತಿಯನ್ನು ವರ್ಷದಲ್ಲಿ 2 ಬಾರಿ ಯಾಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಶ್ರೀರಾಮನವಮಿ ನಂತರ ಸರಿಯಾಗಿ 6 ದಿನಗಳಿಗೆ ಹನುಮಾನ್ ಜಯಂತಿಯನ್ನು ಆಚರಿಸ್ತೀವಿ. ಪ್ರತ್ಯೇಕತೆ ಏನಪ್ಪ ಅಂದರೆ, ರಾಮಾಯಣ ಮತ್ತು ಸುಂದರಕಾಂಡದಲ್ಲಿ ವಿವರಿಸಿದ ಪ್ರಕಾರ ಸೀತಮ್ಮನನ್ನು ರಾವಣಾಸುರ ಅಪಹರಿಸಿ ಲಂಕೆಯ ನಂದನವನ ಅಶೋಕವನದಲ್ಲಿ ಬಚ್ಚಿಟ್ಟಿದ್ದ ವಿಷಯ ನಮಗೆಲ್ಲ ತಿಳಿದೇ ಇದೆ. ಸೀತೆಯನ್ನು ಹುಡುಕಿಕೊಂಡು ಹನುಮಂತ ಲಂಕೆಗೆ ಹೋಗ್ತಾನೆ. ಹುಡುಕಿ ಕೊನೆಗೆ ಒಂದು ಮಂಗಳವಾರದಂದು ಲಂಕೆಯ ಅಶೋಕವನದಲ್ಲಿ ಸೀತಾಮಾತೆಯನ್ನು ರಾವಣ ಬಚ್ಚಿಟ್ಟಿರುವುದನ್ನು ಕಂಡುಹಿಡಿತಾನೆ. ಆ ದಿನ ಚೈತ್ರ ಮಾಸ ಚಿತ್ತಾ ನಕ್ಷತ್ರ ಪೌರ್ಣಮಿ ದಿನ ಆಗಿರುತ್ತೆ. ಸೀತಮ್ಮನನ್ನು ಕಂಡ ಹನುಮ ಬಹಳ ಹರ್ಷಿತನಾಗ್ತಾನೆ, ಸಂತೋಷಿತನಾಗ್ತಾನೆ. ಆಗ ರಾವಣನ ಸೈನಿಕರೆಲ್ಲ ಹನುಮಂತನ ಮೇಲೆ ಬೀಳ್ತಾರೆ. ಆಗ ಹನುಮ ಸುಮ್ಮನಿರ್ತಾನ. ರಾವಣನ ಸೈನಿಕರನ್ನೆಲ್ಲ ಹೊಡೆದು ಅಶೋಕವನವನ್ನು ಧ್ವಂಸ ಮಾಡ್ತಾನೆ. ಈ ನಡುವೆ ರಾವಣನ ಸೈನಿಕರು ಹನುಮನ ತೋಕೆಗೆ ಬೆಂಕಿಯನ್ನು ಹಚ್ತಾರೆ. ಆಗ ಹನುಮ ಅರ್ಧ ಲಂಕೆಯನ್ನು ತೋಕೆಗೆ ಹಚ್ಚಿದ ಬೆಂಕಿಯಿಂದ ಸುಟ್ಟು ಹಾಕ್ತಾನೆ. ಹೀಗೆ ಅರ್ಧ ಲಂಕೆ ದಹನ ಆಗಿಬಿಡುತ್ತೆ. ಹನುಮ ರಾವಣ ಸೈನ್ಯದ ಮೇಲೆ ವಿಜಯವನ್ನು ಸಾಧಿಸಿದ ನೆನಪಿಗಾಗಿ ಚೈತ್ರ ಶುದ್ಧ ಪೌರ್ಣಮಿಯನ್ನು ಹನುಮಂತನ ವಿಜಯೋತ್ಸವವನ್ನಾಗಿ ಆಚರಿಸಬೇಕು. ಆದರೆ ಈ ದಿನವನ್ನು ಹನುಮ ಜಯಂತಿಯಾಗಿ ಆಚರಿಸ್ತೀವಿ. ಆದರೆ ಇದು ಹನುಮನ ಜಯಂತಿಯಲ್ಲ, ಹನುಮನ ವಿಜಯೋತ್ಸವವನ್ನಾಗಿ ಆಚರಿಸಬೇಕು. ಆದರೆ ನಿಜವಾದ ಹನುಮಂತ ಹುಟ್ಟಿದ್ದು ಯಾವಾಗ, ಹನುಮ ಜಯಂತಿ ಯಾವಾಗ ಅಂದರೆ ವೈಶಾಖ ಬಹುಳ ದಶಮಿಯಂದು, ಪೂರ್ವಭಾದ್ರ ದಶಮಿಯಂದು ಅಂಜನಾದೇವಿಯ ಗರ್ಭದಲ್ಲಿ ಆಂಜನೇಯ ಸ್ವಾಮಿ ಜನಿಸ್ತಾನೆ. ಇದೇ ನಿಜವಾದ ಹನುಮ ಜಯಂತಿ. ಇದು ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ ಬರುತ್ತೆ. ಈಗ ಗೊತ್ತಾಯ್ತಲ್ವ ಸ್ನೇಹಿತರೆ, ಒಂದು ಹನುಮ ಜಯಂತಿ ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲ ವಾರದಲ್ಲಿ ಬರುತ್ತೆ. ಇನ್ನೊಂದು ಹನುಮನ ವಿಜಯೋತ್ಸವ. ಈಗ ಚೈತ್ರ ಮಾಸದಲ್ಲಿ ಏಪ್ರಿಲ್ 2ನೇ ತಾರೀಕು ನಾವು ಆಚರಿಸಬೇಕಾಗಿರೋದು ಹನುಮನ ವಿಜಯೋತ್ಸವ. ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ, ಪರಾಶರ ಸಂಹಿತ ಮುಂತಾದ ಪುರಾಣಗಳು ಮತ್ತು ಕೆಲವರು ಪಂಡಿತರು ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ.
ಹನುಮನ ಜಯಂತಿ ದಿನ ಪೂಜೆಗೆ ಶ್ರೇಷ್ಠವಾದ ಸಮಯ ಯಾವುದಪ್ಪ ಅಂದರೆ ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆ 30 ನಿಮಿಷದವರೆಗೆ ಸಮಯ ಪೂಜೆಗೆ ಬಹಳ ಚೆನ್ನಾಗಿದೆ. ಆದ್ದರಿಂದ ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ 7:30 ಒಳಗೆ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ. ಯಾಕಂದರೆ ಬೆಳಗ್ಗೆ 7 ಗಂಟೆ 40 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಅಂತ್ಯವಾಗುತ್ತೆ. ಪೂಜಾ ವಿಧಾನ, ಪೂಜೆಯನ್ನು ಹೇಗೆ ಮಾಡ್ಕೋಬೇಕು, ಏನು ಮಾಡಬೇಕು ಈ ದಿನ ಅಂತ ತಿಳ್ಕೊಳ್ಳೋದಾದರೆ, ಈ ದಿನ ಏನು ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಹೊಸಲನ್ನು ತೊಳೆದು ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನಿಟ್ಟು ಹೊಸಲ ಮುಂದೆ ರಂಗೋಲಿ ಹಾಕಿ ಹೂ ಇಟ್ಟು ಬಾಗಿಲಿಗೆ ತೋರಣ ಕಟ್ಟಿ ಅಲಂಕಾರ ಮಾಡಿಕೊಂಡ ನಂತರವೇ ನೀವು ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ನಂತರ ನೀವು ದೇವರ ಮನೆಯಲ್ಲಿ ಅಥವಾ ಸಪ್ರೇಟಾಗಿ ಒಂದು ಪೀಠವನ್ನು ಹಾಕ್ಕೊಂಡು ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಸಿಂಧೂರದಿಂದ ಬೊಟ್ಟುಗಳನ್ನಿಡಿ ವೀಳ್ಯದೆಲೆಯ ಹಾರವನ್ನು ಹಾಕಿ ನಿಮಗೆ ಲಭ್ಯವಿರುವಂತಹ ಹೂಗಳಿಂದ ಅಲಂಕರಿಸಿಕೊಂಡು 5 ವೀಳ್ಯದೆಲೆಯ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ಅದರ ಮಧ್ಯೆ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಇಡಿ ಅಥವಾ ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಈ ಎಲೆಗಳನ್ನು ಇಡಿ. ತುಪ್ಪದ ದೀಪಗಳನ್ನು ಹಚ್ಚಿ ಪ್ರಸಾದಕ್ಕೆ ಬೆಲ್ಲ, ಕಡಲೆ, ಉದ್ದಿನ ವಡೆಯನ್ನು ನೈವೇದ್ಯಕ್ಕಿಡಿ. ಹೂವು ಅಕ್ಷತೆಯಿಂದ ಆಂಜನೇಯ ಸ್ವಾಮಿಯನ್ನು ಅರ್ಚಿಸಿಕೊಳ್ಳಿ. ಹನುಮಾನ್ ಚಾಲೀಸವನ್ನು ಓದ್ಕೊಳ್ಳಿ. ಸುಂದರಕಾಂಡ ಓದಿ, ರಾಮಾಯಣವನ್ನು ಓದಿ, ಹನುಮ ಭಜನೆಗಳನ್ನು ಮಾಡಿ. ಸ್ನೇಹಿತರೆ, ಎಲ್ಲಿ ನಾಮವನ್ನು ಜಪಿಸ್ತಾರೋ ಎಲ್ಲಿ ರಾಮ ಭಜನೆಗಳನ್ನು ಮಾಡ್ತಾರೋ ಅಲ್ಲಿ ಹನುಮ ಇದ್ದೇ ಇರ್ತಾನೆ. ಹನುಮ ಎಲ್ಲಿರ್ತಾನೋ ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು ಇರೋದಿಲ್ಲ. ಮನೆಯೆಲ್ಲ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಸ್ನೇಹಿತರೆ, ಹನುಮಾನ್ ಚಾಲೀಸ, ಸುಂದರಕಾಂಡ ಓದೋದಾಗಲಿ, ಹನುಮ ಮತ್ತು ರಾಮರ ಭಜನೆ ಇವೆಲ್ಲ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಟಿ ವಿಯಲ್ಲಾದರೂ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಎಷ್ಟೋ ಪಾಪಗಳು ಕಳೆಯುತ್ತವೆ. ಓಂ ಹಂ ಹನುಮತೆ ನಮಃ ಎಂಬಂಥ ಮಂತ್ರವನ್ನು ನೀವು ದಿನಪೂರ್ತಿ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಪಠಣೆಯನ್ನು ಮಾಡಿ. ಹನುಮನ ಕೃಪಾ ಕಟಾಕ್ಷ ಖಂಡಿತ ನಿಮಗೆ ದೊರೆಯುತ್ತೆ. ಈ ದಿನ ಆಂಜನೇಯ ಸ್ವಾಮಿಯ ಆಲಯಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ನಿಮಗೆ ಸಾಧ್ಯವಾದರೆ ಆಂಜನೇಯ ಸ್ವಾಮಿಗೆ ಇಷ್ಟವಾದ ವೀಳ್ಯದೆಲೆ ಹಾರವನ್ನು ಕೊಡಿ. 108 ವೀಳ್ಯದೆಲೆಗಳಿಂದ ಹೊಲೆದಂತಹ ಹಾರವನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ. ಅಥವಾ 108 ಉದ್ದಿನ ವಡೆಗಳ ಹಾರವನ್ನು ದೇವಾಲಯಕ್ಕೆ ಕೊಡಿ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಸ್ನೇಹಿತರೆ, ಹನುಮ ಜಯಂತಿ ದಿನ ನೀವು ಏನು ಮಾಡದಿರ ಇದ್ದರೂ ನಿಮ್ಮ ಮಕ್ಕಳ ಉತ್ತಮ ಆರೋಗ್ಯಕ್ಕಾಗಿ ಹನುಮ ಜಯಂತಿ ದಿನ ಈ ಒಂದು ಸಣ್ಣ ದಾನ ಮಾಡಿ. ಮಕ್ಕಳು ಮತ್ತು ಗರ್ಭಿಣಿಯರು ಈ ಒಂದು ವಸ್ತುವನ್ನು ದಾನ ಮಾಡೋದರಿಂದ ಮಕ್ಕಳಿಗೆ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಯಾಗುತ್ತೆ. ಹನುಮ ಜಯಂತಿಯಂದು ಏನು ದಾನ ಮಾಡಬೇಕಪ್ಪ ಅಂದರೆ, ಎಲ್ಲಾದರೂ ಕೋತಿಗಳಿದ್ದರೆ ನಿಮಗೆ ಸಾಧ್ಯವಾದಷ್ಟು ಬಾಳೆಹಣ್ಣುಗಳನ್ನು ಕೊಡಿ. ಯಾವುದಾದ್ರೂ ಹಣ್ಣು ಹಂಪಲುಗಳನ್ನು ರಸ್ತೆ ಬದಿಯಲ್ಲಿ ಹಸಿದು ಓಡಾಡುವ ಕೋತಿಗಳಿಗೆ ತಿನ್ನಲು ಕೊಡಿ. ನೀವು ಪೂಜೆ ಮಾಡಿ ಉಪವಾಸವಿದ್ದು ರಾಮ ಮತ್ತು ಹನುಮನ ಭಜನೆ ಮಾಡೋದರಿಂದ ನಿಮಗೆ ಬರುವಂತಹ ಪುಣ್ಯಕ್ಕಿಂತ ದುಪ್ಪಟ್ಟು ಫಲ ನಿಮ್ಮದಾಗುತ್ತೆ. ನಿಮ್ಮ ಮಕ್ಕಳ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಯಾಗುತ್ತೆ. ಸ್ನೇಹಿತರೆ, ಇವಿಷ್ಟು ಸ್ನೇಹಿತರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.